ಇನ್ನು ಡಿಸಿಎಂ ಪರಮೇಶ್ವರ್ ನಿವಾಸಕ್ಕೆ ಸಿದ್ಧಗಂಗಾ ಶ್ರೀಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ಗೆ ಶುಭ ಕೋರಿದ್ದಾರೆ ಶ್ರೀಗಳು. ಉಪಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಅವರು ನೆನೆ ಪ್ರಮಾಣವಚನ ಸ್ವೀಕರಿಸಿದ್ರಲ್ಲ, ಹಾಗಾಗಿ ಅವರ ನಿವಾಸಕ್ಕೆ ಸಿದ್ಧಗಂಗಾ ಶ್ರೀಗಳು ಭೇಟಿಯನ್ನ ಕೊಟ್ಟು ಶುಭ ಕೋರಿದ್ದಾರೆ. ಪರಮೇಶ್ವರ್ ಅವರು ಡಿಸಿಎಂ ಆಗಿ ಆಯ್ಕೆ ಆಗಿದ್ದಾರೆ. ಪರಮೇಶ್ವರ್ ಅವರಿಗೆ ಶುಭ ಕೋರೋದಕ್ಕೆ ನಾವು ಬಂದಿದ್ದೇವೆ. ಬೆಂಗಳೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಪರಮೇಶ್ವರ್ ಅವರ ನಿವಾಸಕ್ಕೆ ಸಿದ್ಧಗಂಗಾ ಶ್ರೀಗಳು ಆಗಮಿಸಿದ್ರು. ಭೇಟಿ ಮಾಡಿ ಅವರಿಗೆ ಶುಭ ಕೋರಲಿಕ್ಕೆ, ಅವರಿಗೆ ಈ ರೀತಿ ಸ್ಥಾನ ಸಿಕ್ಕಿರೋದಕ್ಕೆ ಶುಭಾಶಯ ತಿಳಿಸೋದಕ್ಕೆ ಬಂದಿದ್ದೀವಿ ಅಂತ ಮಾತನಾಡಿದ್ದಾರೆ. ಅಧ್ಯಕ್ಷ ಆಗಿದ್ದಾರೆ, ಬಾರಿ ಮಂತ್ರಿಗಳನ್ನು ನಿರ್ವಹಿಸಿದ್ದಾರೆ. ಯಾವ ಖಾತೆ ಆದರೂ ಕೂಡ ಸಮರ್ಥ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವ ಇರುವಂತಹ ಅವರು, ಅವ್ರಿಗೆ ಒಂದು ಶುಭ ಹಾರೈಸಬೇಕಂತ ಅದು ಸಹಜ, ಪ್ರತಿಯೊಬ್ಬರಲ್ಲೂ ಇದೆ. ಇವರಿಗೆ ಬಹಳಷ್ಟು ಅವಕಾಶಗಳು ತಪ್ಪೋಗಿತ್ತು ಅಂತ ಬಹಳಷ್ಟು ಎಲ್ಲರೂ ಗೊತ್ತಿರುವಂತದ್ದು. ಅದು ಅನಿವಾರ್ಯ ಪಕ್ಷದ ನಿರ್ಧಾರ. ಅದಕ್ಕಾಗಿ ಅವ್ರನ್ನ ಡಿಸಿಎಂ ಮಾಡಿದ್ದಾರೆ ಅಂತ ಅವಕಾಶ ಪಕ್ಷದ ಸಂಬಂಧಪಟ್ಟಿದ್ದು ಮಾಡಿದ್ದಾರೆ. ಅದನ್ನ ಹಲವಾರು ಅಧ್ಯಕ್ಷ ಆಗಿದ್ದಾರೆ, ಬಾರಿ ಮಂತ್ರಿಗಳನ್ನು ನಿರ್ವಹಿಸಿದ್ದಾರೆ. ಯಾವ ಖಾತೆ ಆದರೂ ಕೂಡ ಸಮರ್ಥ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವ ಇರುವಂತಹ ಅವರು, ಅವ್ರಿಗೆ ಒಂದು ಶುಭ. ಇದಾಗಿತ್ತು ಪವರ್ ನ್ಯೂಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.